ಸರ್, ರಾಜಕೀಯದಲ್ಲಿ ಸಾಕಷ್ಟು ಟೀಕೆ ಇದೆ. JDS ಗೆದ್ದೆತ್ತಿನ ಬಾಲ ಹಿಡಿಯುತ್ತೆ ಅಂತ. ಓಕೆ, ಇಲ್ಲ, ಖಂಡಿತ ಆ ಥರ ಇಲ್ಲ. ಒಂದೇನಾಯಿತು, ನಮ್ಮಲ್ಲೂ ಒಂದು ಆಗಿದೆ, ಒಂದು ಸಿದ್ಧಾಂತ ಇಟ್ಕೊಂಡಿದ್ರೆ ನಾವು ಇವತ್ತು ತುಂಬ ಚೆನ್ನಾಗಿ ನಮ್ಮ ಪಕ್ಷ ಎಲ್ಲೋ ಬೆಳೆಯೋದು. ನಾವು ಕೇಡರ್ ಬೇಸ್ ಪಕ್ಷ ಆಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಪ್ರಾದೇಶಿಕ ಪಕ್ಷ ಸೂಕ್ತ ಅಂತಕ್ಕಂಥ ಮನಸ್ಥಿತಿ ಇಡೀ ರಾಜ್ಯದ ಜನಕ್ಕೆ ಬರ್ತದೆ. ಆದ್ದರಿಂದ ಇವತ್ತು ಅನಿವಾರ್ಯ ಕಾರಣಗಳಿಂದ ಇವತ್ತು ಕಳೆದ ಸಲ ನಾವು ಕಾಂಗ್ರೆಸ್ ಜೊತೆ ಹೋದಂಥದ್ದು ಅವರೇ ದೇವೇಗೌಡರ ಹತ್ರ ಬಂದು ಕೇಳಿದ್ರಿಂದ ಹೋಗಿದ್ದಂಥದ್ದು. ಇಲ್ಲದ್ರೆ ಖಂಡಿತ ನಾವು ಯಾರು ಕೂಡ ಅವರು ಯಾರಾದರೂ ಮಾಡ್ಕೊಳ್ಳಿ ಅಂತಕ್ಕಂಥ ಮನೋಭಾವದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಇದ್ದಂಥದ್ದು. ಆದ್ದರಿಂದ ಇವತ್ತು ನಾವ್ಯಾರು ಕೂಡ ಅಧಿಕಾರಕ್ಕೋಸ್ಕರ ಹೋಗಿದ್ದಲ್ಲ. ಅವರು ನೀವೇ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಬನ್ನಿ ಅಂತಂದ್ರು ಬೇಡ ಅಂತಂಥದ್ದು ದೇವೇಗೌಡರ ಮನಸ್ಥಿತಿ. ಅವರು ಯಾವತ್ತೂ ಕೂಡ ರಾಜಕೀಯದಲ್ಲಿ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಇಷ್ಟು ವರ್ಷ ಅವ್ರದ್ದು 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಅವರು 3.5 ವರ್ಷ ಅಷ್ಟೇ ಅಧಿಕಾರದಲ್ಲಿದ್ದಂಥವ್ರು. ಇನ್ನು ಮಿಕ್ಕ ಅವಧಿಯೆಲ್ಲ ಕೂಡ ವಿರೋಧದಲ್ಲೇ ಇಟ್ಕೊಂಡು ಎದುರಿಸಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇವತ್ತು ರಾಜ್ಯದಲ್ಲಿ ಅವರು ಅಧಿಕಾರನ ಮಾಡಿ ಇವತ್ತು ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ಇಡೀ ರಾಷ್ಟ್ರದ ಜನ ಅವ್ರ ಪರವಾಗಿ ಮಾತಾಡೋದು. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅಷ್ಟು ಗೌರವ ಕೊಡ್ತಾರೆ ಅವ್ರಿಗೆ. ಅಂದರೆ ಅವ್ರ ನಡವಳಿಕೆ, ಅವ್ರನ್ನ ಹೋದಂಥ ದಾರಿ, ರಾಜಕೀಯವಾಗಿ ಬೆಳೆದಂಥ ದಾರಿನ ಅವರೆಲ್ಲರೂ ಸೂಕ್ಷ್ಮವಾಗಿ ಅನುಭವಿಸಿ ಅವ್ರ ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಗೌರವ, ಅವ್ರು ಹೇಳಿದ ಮಾತಿಗೆ ಒಂದು ತೂಕ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲ ಕೂಡ ಆಲೋಚನೆ. ನಾವು ಅವ್ರ ಶಿಷ್ಯರಾಗಿದ್ದೀವಿ ಅಂತ ನಮಗೆ ಹೆಮ್ಮೆ ಇದೆ. ಸರ್, ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರುವಂಥ ಪಕ್ಷ, ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಪಕ್ಷ, ಈಗ ಆ ಪಕ್ಷದ ಸ್ಥಿತಿಗತಿ ಯಾವ ರೀತಿ ಇದೆ ಸರ್? ಖಂಡಿತ ಸ್ವಲ್ಪ ಕ್ಷೀಣಿಸಿರ್ಬೋದು ಸದ್ಯದ ಪರಿಸ್ಥಿತಿನಲ್ಲಿ. ಮುಂದೆ ಅದು ಎತ್ಕೊಳ್ಳುತ್ತೆ. ಯಾಕೆಂದರೆ ಹಿಂದೆ ನಾವೇ ಫಸ್ಟ್ ಟೈಮ್ MLA ಆದಾಗ 10 ಜನ ಗೆದ್ದಿದ್ವಿ. 10 ಜನದಲ್ಲಿ 6 ಜನ ಹೊಟ್ಟೋದ್ರು ಗುತ್ತೇದಾರರು ಇವರೆಲ್ಲ. ನಾವು ಇದ್ದಂಥವ್ರು 4 ಜನ ಉಳ್ಕೊಂಡವ್ರು. ನಾನು ಚಲುವರಾಯಸ್ವಾಮಿ, ಚೆನ್ನಿಂಗಪ್ಪನವರು, ಕಡೂರು ಕೃಷ್ಣಮೂರ್ತಿಯವರು 4 ಜನ ಉಳ್ಕೊಂಡ್ವಿ. ಮತ್ತೆ ಬರಲಿಲ್ವಾ, 56 ಸೀಟಿಗೆ ಬಂತು, ಮತ್ತೆ ಅಧಿಕಾರಕ್ಕೆ ಬಂತು. 2 ಸಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಖಂಡಿತ ರಾಜಕೀಯದಲ್ಲಿ ಏಳು ಬೀಳು ಇದ್ದೇ ಇರ್ತದೆ, ಸೋಲು ಗೆಲುವು ಸಹಜ. ಎಲ್ಲರೂ ಕೂಡ ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಇದೆ. ಇವತ್ತು ಚುನಾವಣೆ ಆದರೂ ಕೂಡ ದೇವೇಗೌಡರು ಹೇಳೋದು ನೆಕ್ಸ್ಟ್ ಚುನಾವಣೆಗೆ ರೆಡಿಯಾಗಿ ಅಂತ ಮಾರನೇ ದಿವಸ ಹೋದಂಥವ್ರಿಗೆ ಹೇಳ್ತಾರೆ. ಆ ಥರ ಮನಸ್ಥಿತಿ ಅವ್ರಲ್ಲಿದೆ. ಅವ್ರನ್ನ ನೀವು ಯಾರು ಮೈ ಮರೆತು ಕೂತ್ಕೋಬೇಡಿ. ಅಧಿಕಾರ ಬಂದರೆ ಖಂಡಿತ ನೀವು ಮುಂದಿನ ಚುನಾವಣೆ ಗಮನದಲ್ಲಿ ಇಟ್ಕೊಂಡೇ ನೀವು ಕೆಲಸ ಕಾರ್ಯ ಮಾಡಬೇಕು ಅಂತ ಶಾಸಕರಿಗೆಲ್ಲ ಕಿವಿ ಮಾತುಗಳು ಹೇಳ್ತಕ್ಕಂಥದ್ದು ನಮ್ಮನ್ನು ಆ ರೀತಿ ಬೆಳೆಸಿರೋದ್ರಿಂದ ನಾವೆಲ್ಲರೂ ಕೂಡ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ.